ಕೇಂದ್ರ ಸರ್ಕಾರವು ಮಹಿಳೆಯರಿಗೆ ನೀಡಲು ಉದ್ದೇಶಿಸಿದ್ದ ಶೇಕಡಾ 33ರಷ್ಟು ಮೀಸಲಾತಿ ಯೋಜನೆ ವಿಫಲವಾದ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ರು. ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಪ್ರತಿಭಟನಾಕಾರರು ಭಾಗ್ಯಗಳ ಹೆಸರಿನಲ್ಲಿ ಮಹಿಳೆಯರಿಗೆ ಆಮಿಷ ಒಡ್ಡಿ ಮಹಿಳೆಯರಿಗೆ ದ್ರೋಹ ಎಸಗಲಾಗ್ತಾ ಇದೆ ಎಂದು ಆರೋಪಿಸಿದ್ರು. ಮಹಿಳೆಯರಿಗೆ ನೀಡಬೇಕಾದ ನ್ಯಾಯಯುತ ಹಕ್ಕನ್ನ ಸರ್ಕಾರ ಕಸಿದುಕೊಳ್ತಾ ಇದೆ ಎಂದು ಕಿಡಿಕಾರಿದ್ರು. ಪ್ರತಿಭಟನೆಯ ನೇತೃತ್ವವನ್ನ ವಹಿಸಿದ್ದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮತ್ತು ತಾಲೂಕು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಹರೀಶ್ ಗೌಡ ನೂರಾರು ಸಂಖ್ಯೆಯಲ್ಲಿ ಸೇರಿದ ಮಹಿಳೆಯರು ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಮಾತನಾಡಿದ ಮುಖಂಡರು ಮಹಿಳೆಯರ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ ಎಂದು ದೂರಿದ್ದಾರೆ. ಪ್ರತಿಭಟನೆಯ ನಂತರ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ ಜೆಡಿಎಸ್ ಕಾರ್ಯಕರ್ತರು ಕೂಡಲೇ ಮಹಿಳಾ ಮೀಸಲಾತಿ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಈ ಪ್ರತಿಭಟನೆಯು ದೊಡ್ಡಬಳ್ಳಾಪುರ ನಗರದಲ್ಲಿ ಕೆಲವು ಸಮಯಗಳವರೆಗೆ ಸಂಚಾರಕ್ಕೆ ಅಡ್ಡಿಪಡಿಸಿತ್ತು. ಇಲ್ಲ ಸರ್, ನಿಮ್ಗೆ ಗೊತ್ತಿರೋಂಥದ್ದೇ ಮಾಧ್ಯಮಗಳಿಗೆ ಗೊತ್ತಿಲ್ಲ. 1/3 ಶೇರ್ ಇರ್ಬೇಕಾದ್ರೆ 1/3 ಇದರಲ್ಲಿ ನಮ್ಮಲ್ಲಿ ಬಿಜೆಪಿಯಲ್ಲಿ ಎಲ್ಲಿದೆ, NDA ಇದರಲ್ಲಿ ಎಲ್ಲಿದೆ? ಕಾಂಗ್ರೆಸ್ ಅವರು ಅದಕ್ಕೆ ಸಪೋರ್ಟ್ ಮಾಡ್ಬೇಕಲ್ವಾ? ಮಹಿಳೆಯರು ಅಂದ್ರೆ ಎಲ್ಲರಿಗೂ ಒಂದು ಗೌರವ ಅಲ್ವಾ? ಕಾಂಗ್ರೆಸ್ ಪಕ್ಷ ಆಗ್ಲಿ ಇತರ ಯಾವುದೇ ಆದ್ರೂ ಮಿತ್ರ ಪಕ್ಷಗಳಿಗೂ ಕಾಂಗ್ರೆಸ್ ಮಹಿಳೆಯರದೇ ಒಂದು ಪ್ರಾತಿನಿಧ್ಯ ಬೇಕಲ್ವಾ? ಅವ್ರಿಗೊಂದು ಅವರೊಂದು ಹಕ್ಕನ್ನ ಮಂಡಿಸೋ ಅಂತ ಒಂದು ಇದೆ. ಎಲ್ಲಾ ಪಕ್ಷಗಳಿಗೂ ಒಂದು ಗುರಿಯಾಗಿರ್ಬೇಕಲ್ಲ. ಎಲ್ಲಿ ಮಾಡಿದ್ರು? ಕಳೆದ 96ನೇ ಇಸ್ವಿಯಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗೆ ಈ ಮಣ್ಣೆನ ತಂದಿರೋದು. ಆದ್ರೂ ಕಳೆದ 30 ವರ್ಷಗಳಿಂದ ಬಂದಂತ ಸರ್ಕಾರ ಯಾವುದೂ ಮಾಡಿದಂತ ಪ್ರಯತ್ನನ ಇವತ್ತು NDA ಸರ್ಕಾರ ಮಾಡಿದಂತ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಇದಕ್ಕೆ ಸಪೋರ್ಟ್ ಕೊಟ್ಟಿದ್ರೆ ಇವತ್ತು ಎಲ್ಲಾ ಪಕ್ಷಗಳನ್ನು, ಎಲ್ಲಾ ಮಹಿಳೆಯರು, ಇವತ್ತು ಎಲ್ಲಾ ರಾಜಕೀಯ ಪಕ್ಷಗಳನ್ನು ಗೌರವದಿಂದ ನೋಡ್ತಾ ಇದ್ರು. ಚುನಾವಣೆ ಬೇರೆ, ಚುನಾವಣೆ ಆದ್ರೆ ಒಂದು ಮಹಿಳೆಯರಿಗೆ ಒಂದು ಹಕ್ಕನ್ನ ಕೊಡುವಂತ ವಿಚಾರದಲ್ಲಿ ಸರ್ವಾನುಮತದಿಂದ ಎಲ್ಲಾ ಪಕ್ಷಗಳು ಒಂದು ಅಂಗೀಕಾರಕ್ಕೆ ಅನುಮೋದನೆ ಕೊಡಬೇಕಾಗಿತ್ತು ಅಂತ ನಮ್ಮ ಒಂದು. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮಗೆಲ್ಲರೂ ಕೂಡ